ವೀಕ್ಷಕರೇ, ಎಸ್ಪಿಎಂ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ವಿಜಯಪುರ ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ಛತ್ರಪತಿ ಶಿವಾಜಿ ಅವರ ಜಯಂತಿ ಆಚರಣೆ ಮಾಡಿದರು. ಛತ್ರಪತಿ ಶಿವಾಜಿ ಅವರ ಭಾವಚಿತ್ರಕ್ಕೆ ಹೂವಿನ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು. ಅಂಕತಟ್ಟಿ ನಂಜುಂಡಪ್ಪ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡಿ ಸಂಭ್ರಮಿಸಿದರು. ಛತ್ರಪತಿ ಶಿವಾಜಿ ಅವರ ಕುರಿತು ಉಪನ್ಯಾಸಕ ಲಕ್ಷ್ಮಣ್ ಅವರು ಉಪನ್ಯಾಸ ನೀಡಿದರು. ಪುರಸಭೆ ಮುಖ್ಯಾಧಿಕಾರಿ ಜಿ.ಆರ್. ಸಂತೋಷ್ ಮಾತನಾಡಿ, ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಕ್ಕೆ ಹೋರಾಡಿದ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಸ್ಥಾನವನ್ನು ಒಗ್ಗೂಡಿಸಲು ಬಹುವಾಗಿ ಶ್ರಮಿಸಿದರು. ಕೊಂಕಣ ಭಾಗದಲ್ಲಿದ್ದ ಅನೇಕ ಕೋಟೆಗಳನ್ನು ಗೆದ್ದು ಕ್ರಮೇಣ ಇಡೀ ಪಶ್ಚಿಮ ಭಾರತವನ್ನು ತಮ್ಮ ಆಳ್ವಿಕೆಗೆ ತಂದರು. ಶಿವಾಜಿಯ ಶೌರ್ಯ, ಸಾಹಸ ರಾಷ್ಟ್ರಭಕ್ತ ಆಡಳಿತಗಾರರಿಗೆ ಎಂದೆಂದಿಗೂ ಪ್ರೇರಣೆಯಾಗಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಭಾರತದ ಚರಿತ್ರೆಯಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವಂತದ್ದು ಎಂದರು. ಉಪನ್ಯಾಸಕ ಲಕ್ಷ್ಮಣ್ ಮಾತನಾಡಿ, ತನ್ನ 12ನೇ ವಯಸ್ಸಿನವರೆಗೆ ಬೆಂಗಳೂರಿನಲ್ಲೇ ವಾಸವಿದ್ದ ಶಿವಾಜಿಗೆ ಆರಂಭಿಕ ಶಿಕ್ಷಣವನ್ನು ಕೊಟ್ಟವರು ಅಣ್ಣ ಸಂಭಾಜಿ. ನಂತರ ಶಿವನೇರಿ ದುರ್ಗಕ್ಕೆ ಹಿಂತಿರುಗಿದ ಶಿವಾಜಿಗೆ ಪೂರ್ಣ ಪ್ರಮಾಣದ ಯುದ್ಧ ಕೌಶಲವನ್ನು ಧಾರೆ ಎರೆದವರು ದಾದಾಜಿ ಕೊಂಡದೇವ. ಕತ್ತಿವರಸೆ, ಕುದುರೆ ಸವಾರಿ, ಯುದ್ಧ ಕಲೆಗಳನ್ನು ಕರಗತ ಮಾಡಿಕೊಂಡ ಶಿವಾಜಿ 17ನೇ ವಯಸ್ಸಿಗೆ ತೋರಣದುರ್ಗ ವಶಪಡಿಸಿಕೊಂಡು ಮಹತ್ವಾಕಾಂಕ್ಷೆಯ ಹೆಜ್ಜೆಗಳನ್ನು ಇಡಲು ಆರಂಭಿಸಿದ್ದರು. ಎಳೆಯ ವಯಸ್ಸಿನಿಂದಲೇ ತಾಯಿ ಜೀಜಾಬಾಯಿಯಿಂದ ಜೀವನ ಮೌಲ್ಯಗಳ ಶಿಕ್ಷಣ ಪಡೆದಿದ್ದ ಶಿವಾಜಿ ಸಂತ ರಾಮದಾಸರ ಪರಮಭಕ್ತರಾಗಿದ್ದರು ಎಂದರು. ಪುರಸಭೆ ಕಂದಾಯ ಅಧಿಕಾರಿ ಚಂದ್ರು, ಸದಸ್ಯರಾದ ಸೈಯದ್ ಇಕ್ಬಾಲ್, ಶಿಲ್ಪಾ ಅಜಿತ್, ಸಿ.ಎಂ. ರಾಮು, ಶ್ರೀರಾಮಣ್ಣ, ಎಂ. ರಾಜಣ್ಣ, ಕರವೇ ಮುಖಂಡ ಮಹೇಶ್ ಕುಮಾರ್, ಆರ್.ಎಸ್.ಎಸ್. ಮುಖಂಡ ಲೋಕೇಶ್, ಬಜರಂಗದಳ ಜಿಲ್ಲಾ ಸಂಚಾಲಕ ವಿ. ಕೃಷ್ಣಮೂರ್ತಿ, ವಿಶ್ವ ಹಿಂದೂ ಪರಿಷತ್ ಮುಖಂಡ ಮುನೀಂದ್ರ, ಬಿಜೆಪಿ ಜಿಲ್ಲಾ ಒಬಿಸಿ ಘಟಕದ ಅಧ್ಯಕ್ಷ ಕನಕರಾಜು, ಜೆ.ಆರ್. ಮುನಿವೀರಣ್ಣ, ಟಿ.ಎಂ. ಮುನೀಂದ್ರ, ರವಿಕುಮಾರ್, ಜಯರಾಮ್, ವಿಶ್ವನಾಥ್ ಮಾಮ, ಶಿವನಾಗೇಗೌಡ, ಲಿಂಗಣ್ಣ, ಅನಿಲ್, ಪೂರ್ಣಿಮಾ, ಪಾಂಡು, ರಾಮುಭಗವಾನ್ ಹಾಗೂ ಪುರಸಭೆ ಸಿಬ್ಬಂದಿ ಹಾಜರಿದ್ದರು. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ನಮ್ಮ ಪುರಸಭೆಯ ಕಚೇರಿಯಲ್ಲಿ ಶಿವಾಜಿ ಮಹಾರಾಜ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ಇದು ಮೊದಲನೆಯ ಜಯಂತಿ ಉತ್ಸವ ಆಗಿರೋದ್ರಿಂದ ಪ್ರಥಮ ಬಾರಿಗೆ ವಿಜಯಪುರ ಪುರಸಭೆಯಲ್ಲಿ ಆಚರಣೆ ಮಾಡ್ತಾರೆ. ನಾವು ಎಲ್ಲರಿಗೂ ಸ್ವಾಗತ ವಹಿಸ್ತಾ, ಶಿವಾಜಿ ಮಹಾರಾಜರವರ ಹಿಂದೂ ಸಾಮ್ರಾಟ್ ಅಂತಲೇ ಕರೆಯಲ್ಪಡ್ತಾಯಿದೆ. ಅವರ ಧೈರ್ಯ ಸಾಹಸಗಳನ್ನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಸಾಕಬೇಕಂತ ಈ ಮೂಲಕ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಶಿವಾಜಿ ಮಹಾರಾಜ್, ಜೈ ಹಿಂದ್, ಜೈ ಕರ್ನಾಟಕ. ಖಡ್ಗವನ್ನ ಹಿಡ್ಕೊಂಡು ಇಡೀ ಸಹ್ಯಾದ್ರಿಯ ಮೇಲೆಲ್ಲ ಓಡಾಡಬೇಕು ಅಂತ ಆಕೆ ಯೋಚನೆ ಮಾಡ್ತಾ ಇದ್ದಾರೆ. ಒಬ್ಬ ತಾಯಿ ಯೋಚನೆ ಮಾಡುವಂತ ರೀತಿ, ಮಕ್ಕಳನ್ನು ಬೆಳೆಸುವಂತ ರೀತಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ ಜೀಜಾಮಾತೆಯ ಒಂದು ಜೀವನವನ್ನು ನೋಡಿದರೆ ಸಾಕು, ನಮ್ಮೆಲ್ಲರಿಗೂ ಕೂಡ ಮನದಟ್ಟಾಗುತ್ತೆ. ಇಂತಹ ಪುಟ್ಟ ಶಿವಾಜಿ ಬೆಳೆದು ದೊಡ್ಡವನಾಗ್ತಿರ್ಬೇಕಾದ್ರೆ ಯಾವತ್ತೂ ಕೂಡ ನಮಗೊಂದು ಗುರಿ ಇರಬೇಕಂತೆ, ಹಿಂದೆ ಅದಕ್ಕೆ ಅದ್ಭುತವಾದಂತಹ ಗುರು ಇರಬೇಕಂತೆ. ಅಂತಹ ಗುರುವನ್ನ ಅನ್ವೇಷಣೆ ಮಾಡ್ಕೊಂಡು ಹೊರಟರು ಶಿವಾಜಿ. ಹೋಗ್ತಿರ್ಬೇಕಾದ್ರೆ ಒಬ್ಬ ಅದ್ಭುತವಾದಂತಹ ಗುರುಗಳು ಸಮರ್ಥ ರಾಮದಾಸ್ ಅಂತ ಅವರ ಹೆಸರು. ಸಮರ್ಥ ರಾಮದಾಸರ ಆಶ್ರಯದಲ್ಲಿ ಹೋಗಿ ಶಿವಾಜಿ ಸೇರಿಕೊಳ್ತಾರೆ. ಸೇರಿಕೊಂಡ ನಂತರ ಸಮರ್ಥ ರಾಮದಾಸರಿಗೆ ಕಾಲಿನ ಈ ಭಾಗದಲ್ಲಿ